ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ಸಂಜಯ್ ರಾಯ್ಗೆ ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ದೇಶದಾದ್ಯಂತ ಬಹಳ ಸದ್ದು ಮಾಡಿದಂತಹ ಪ್ರಕರಣ ಇದು. ಕೋಲ್ಕತ್ತಾ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಸಿಲ್ದಾ ಜಿಲ್ಲಾ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣ, ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು, ಕೊಲೆ ಮಾಡಿದ್ರು. ಟ್ರೈನಿ ವೈದ್ಯ ಅರೆಬತ್ತಲೆ ಶವ ಪತ್ತೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆರೋಪಿ ಸಂಜಯ್ ರಾಯ್ನನ್ನ ಬಂಧಿಸಿದ್ರು. ಕಳೆದ ವರ್ಷ ಆಗಸ್ಟ್ ನಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಪಶ್ಚಿಮ ಬಂಗಾಳದಾದ್ಯಂತವೂ ಕೂಡ ಪ್ರತಿಭಟನೆ ಭುಗಿಲೆದ್ದಿತ್ತು. ಪಶ್ಚಿಮ ಬಂಗಾಳ ಸರ್ಕಾರ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ಈಗ ಸಿಲ್ದಾ ಜಿಲ್ಲಾ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಪ್ರಕರಣದ ತನಿಖೆಯನ್ನ ಕೋಲ್ಕತ್ತಾ ಹೈಕೋರ್ಟ್ ಸಿಬಿಐಗೆ ವಹಿಸಿತ್ತು. ಸಿಬಿಐ ಆರೋಪ ಪಟ್ಟಿ ಏಕೈಕ ಆರೋಪಿ ಸಂಜಯ್ ರಾಯ್ ಅಂತ ಉಲ್ಲೇಖ ಕೂಡ ಮಾಡಿದೆ. ಅದರ ಪ್ರಕಾರವಾಗಿ ಈಗ ಸಿಲ್ದಾ ಜಿಲ್ಲಾ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ದೇಶದಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ ಇದು. ಕೋಲ್ಕತ್ತಾ ವೈದ್ಯ ಮೇಲೆ ಆದಂತಹ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ವೀಣಾ, ಕಳೆದ ಶನಿವಾರ ಸಂಜಯ್ ರಾಯ್ನನ್ನ ಆರೋಪಿ ಇದ್ದಂತನ್ನ ಅಪರಾಧಿ ಅಂತ ಘೋಷಣೆ ಮಾಡಿತ್ತು ಕೋರ್ಟ್. ಸೊ ಅದಾದ ನಂತರ ಇವತ್ತಿಗೆ ಪನಿಷ್ಮೆಂಟ್ ಎಷ್ಟಿರಬೇಕು ಅನ್ನುವಂಥದನ್ನ ನಿರ್ಣಯ ಮಾಡ್ತೇನೆ ಅಂತ ಕೋರ್ಟ್ ಹೇಳಿತ್ತು. ಇವತ್ತು ಅದರಂತೆ ತನ್ನ ತೀರ್ಪನ್ನ ಪ್ರಕಟಿಸಿದೆ ಜಿಲ್ಲಾ ಸೆಷನ್ ನ್ಯಾಯಾಲಯ. ಕೋಲ್ಕತ್ತಾದ ಜಿಲ್ಲಾ ಸೆಷನ್ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟಿಸಿದ್ದು ಜೀವಾವಧಿ ಶಿಕ್ಷೆಯನ್ನ ನೀಡಿರುವಂತದ್ದು. ಜೀವಾವಧಿ ಶಿಕ್ಷೆ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನ ಕೂಡ ವಿಧಿಸಿದೆ. ಆ 10 ಲಕ್ಷವನ್ನ ಯಾರು ವಿಕ್ಟಿಮ್ ಇದ್ದಾರೆ ಅವರಿಗೆ, ಅವರ ಕುಟುಂಬಕ್ಕೆ ಸೇರಬೇಕು ಅನ್ನುವಂಥದ್ದನ್ನ ಕೂಡ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿತ್ತು, ಪ್ರತಿಭಟನೆಗೆ ಕಾರಣವಾಗಿತ್ತು. ಅದರ ಜೊತೆಯಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರಕ್ಕಂತೂ ತೀವ್ರ ಮುಜುಗರವನ್ನ ಅನುಭವಿಸುವಂತಹ ಸ್ಥಿತಿ ಇತ್ತು. ಇಡೀ ದೇಶಾದ್ಯಂತ ವೈದ್ಯರು ಪ್ರತಿಭಟಿಸಿದ್ರು. ಇದರ ಹಿಂದೆ ಏನು ಪಶ್ಚಿಮ ಬಂಗಾಳದ ಸರ್ಕಾರವೇ ಆರೋಪಿಗಳ ಹಿಂದೆ ನಿಂತಿದೆ ಅನ್ನುವಂತಹ ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ಕೋಲ್ಕತ್ತಾ ಹೈಕೋರ್ಟ್ ಇಡೀ ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡಿತ್ತು. ಅದರಂತೆ ಸಿಬಿಐ ತನಿಖೆ ನಡೆಸಿ 57 ದಿನಗಳ ಒಳಗಾಗಿಯೇ ಒಂದು ತೀರ್ಪು ಬಂದಿರುವಂತದ್ದು. 57ನೇ ದಿನ ವಿಚಾರಣೆ ನಡೆಸಿ 57ನೇ ದಿನ ತೀರ್ಪನ್ನು ಕೊಟ್ಟಿರುವಂತದ್ದು ನ್ಯಾಯಾಧೀಶರು. ಇದು ಒಂದು ರೀತಿಯಲ್ಲಿ ನೊಂದವರಿಗೆ ಔಷಧಿಯ ರೀತಿಯಲ್ಲಿ ತೀರ್ಪು ಬಂದಿರುವಂತದ್ದು. ಆದ್ರೆ ಈ ತೀರ್ಪಿನ ಅಂದ್ರೆ ಎಷ್ಟು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಬಗ್ಗೆ ಒಂದಷ್ಟು ಅಸಮಾಧಾನಗಳು ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಅದನ್ನ ಅವರು ಹೈಕೋರ್ಟ್ ನಲ್ಲಿ ಪ್ರಶ್ನೆಯೂ ಕೂಡ ಮಾಡಬಹುದು ಪೇರೆಂಟ್ಸು. ಯಾಕಂದ್ರೆ ಪೇರೆಂಟ್ಸ್ ಹೇಳ್ತಾ ಇದ್ದಿದ್ದು ಇವರಿಗೆ ಮರಣದಂಡನೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ರು. ಆದ್ರೆ ಕೋರ್ಟ್ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಇಟ್ ಈಸ್ ನಾಟ್ ಎ ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಜೀವಾವಧಿ ಶಿಕ್ಷೆಯನ್ನ ಮತ್ತೆ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ಪೋಷಕರು. ಅದರ ಜೊತೆಗೆ ಪೋಷಕರು ಕೂಡ ಅಂದ್ರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಒಂದು ಡ್ರಾಮಾ ಕೂಡ ನಡೀತು. ಏನು 10 ಲಕ್ಷ ರೂಪಾಯಿ ಏನನ್ನ ಪರಿಹಾರವಾಗಿ ಕುಟುಂಬ ಸದಸ್ಯರಿಗೆ ನೀಡಬೇಕು ಅಂತ ಹೇಳಿದಾಗ ನಾವು ಅಲ್ಲೇ ತಿರಸ್ಕಾರ ಮಾಡಿದ್ರು. ನನಗೆ ಅಂತ ಒಬ್ಬ ಇವನಿಂದ ನನಗೆ ದುಡ್ಡು ಬೇಡ ಅನ್ನುವಂತ ಒಂದು ತಿರಸ್ಕಾರವನ್ನು ಕೂಡ ವೈದ್ಯ ಪೋಷಕರು ಮಾಡಿದ್ದು ಕೂಡ ಇದೆ.
ಅದರ ಜೊತೆಯಲ್ಲಿ ಕೋರ್ಟ್ ಪೋಷಕರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನು ಅಂದ್ರೆ ಮರಣ ದಂಡನೆಯ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಹುತೇಕ ಇದು ಹೈಕೋರ್ಟ್ಗೆ ಬರುವ ಸಾಧ್ಯತೆ ಇದೆ. ಈ ಒಂದು ಏನು ಜಿಲ್ಲಾ ಸೆಷನ್ ನ್ಯಾಯಾಲಯ ನೀಡಿರುವಂತಹ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪೋಷಕರು ಬರುವಂತ ಸಾಧ್ಯತೆ ಇದೆ. ವೀಣಾ, ಮಂಜು, ಈಗ ಅವ್ರು ಬೇಡಿಕೆ ಇಟ್ಟದ್ದೆಷ್ಟು ಅಂದ್ರೆ 17 ಲಕ್ಷ ಪರಿಹಾರ ಬರಬೇಕು ಅಂತನಾ, ಅಥವಾ ಈಗ ಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲಿ ಏನೋ 10 ಲಕ್ಷ ದಂಡವನ್ನ ಕಟ್ಟಬೇಕು ಅಂತನ? ಕೋರ್ಟು 10 ಲಕ್ಷ ರೂಪಾಯಿ ದಂಡ ಪ್ಲಸ್ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು. ಆದ್ರೆ ಈ 10 ಲಕ್ಷವೂ ಕೂಡ ನನಗೆ ಬೇಡ ಅಂತ ಪೇರೆಂಟ್ಸ್ ಹೇಳ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅಂತವನ ದುಡ್ಡು ನಮಗೇಕೆ ಅನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯವನ್ನ ಈ ತನಕ ವ್ಯಕ್ತ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಏನು ಅಂತ ಅಂದ್ರೆ ಬಹುತೇಕ ಈ ಒಂದು ತೀರ್ಪನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಅವರ ಪೇರೆಂಟ್ಸ್ ನಿರ್ಧಾರ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಹೈಕೋರ್ಟ್ಗೆ ಹೋಗ್ತೇವೆ ಈ ತೀರ್ಪನ್ನ ಪ್ರಶ್ನೆ ಮಾಡಿಕೊಂಡು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ವೀಣಾ, ಎಸ್ ಮಂಜು, ಈ ಪ್ರಕರಣದಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಘಟನೆ ಆದ ನಂತರ ಸಿಬಿಐ ಯಾವತ್ತು ಈ ಕೇಸನ್ನ ತನ್ನ ವಶಕ್ಕೆ ಪಡೆದುಕೊಳ್ತೋ, ಸೊ 50ಕ್ಕೂ ಅಧಿಕ ಮಂದಿಯನ್ನ ವಿಚಾರಣೆಗೊಳಪಡಿಸ್ತು. ಅದಾದ ನಂತರ ಆರೋಪ ಪಟ್ಟಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಏಕೈಕ ವ್ಯಕ್ತಿಯ ಹೆಸರಲ್ಲಿ ಉಲ್ಲೇಖ ಆದಂತದ್ದು ಸಂಜಯ್ ರೈ. ಆತನೇ ಈಗ ಅಪರಾಧಿ. ಹೌದು. ಇದಕ್ಕೆ ಸಂಬಂಧಪಟ್ಟಂತೆ 50ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿತ್ತು ಇದೆ. ಆರ್ಜೇಕರ್ ಆಸ್ಪತ್ರೆಯಾದಂತ ನಿರ್ದೇಶಕರನ್ನು ಕೂಡ ಅಮಾನತು ಮಾಡಿದ್ದಿದೆ. ಅವ್ರ ಮೇಲೆ ಬೇರೆ ಬ್ರೈಬರಿ ಕೇಸ್ ಹಾಕಿ ಅವರನ್ನು ಕೂಡ ಅರೆಸ್ಟ್ ಮಾಡಿ ಮತ್ತೊಂದು ಕೇಸಲ್ಲಿ ಒಳಗಡೆ ಕಳಿಸಿದ್ದು ಕೂಡ ಇದೆ. ಸೊ ಇದಾದ ನಂತರ ಇದು ಪ್ರಮುಖವಾಗಿ ಕೇಳಿ ಬಂದಿದ್ದು ಈ ಒಂದು ಆಸ್ಪತ್ರೆಯ ಲೋಪಗಳು ಏನಿತ್ತು, ಆ ಲೋಪಗಳ ಹಿನ್ನೆಲೆಯಲ್ಲಿ ಮತ್ತೆ ಘಟನೆ ನಡೆದು ದಿನ ಕಳೆದಿದ್ರು ಕೂಡ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂತ ಆರೋಪ ಅದರ ಮೇಲೆ ಇತ್ತು. ಸೊ ಹಾಗಾಗಿ ಅದರ ಜೊತೆಯಲ್ಲಿ ವೆಸ್ಟ್ ಬೆಂಗಾಲ್ ಸರ್ಕಾರ ಆರೋಪಿಗಳ ಪರವಾಗಿ ನಿಂತಿದೆ, ಅದನ್ನೆಲ್ಲ ಕೂಡ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಎಲ್ಲವೂ ಕೂಡ ಸಹಾಯ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಆದ್ರೆ ಪ್ರಕರಣ ಸಿಬಿಐಗೆ ಹೋದ ಮೇಲೆ ಮತ್ತೊಂದು ರೀತಿಯ ಟ್ವಿಸ್ಟ್ ಅಂತ ಅಂದ್ರೆ, ಸಿಬಿಐಗೆ ಪ್ರಕರಣ ಕೊಟ್ಟ ಮೇಲೆ ಏನು ವೆಸ್ಟ್ ಬೆಂಗಾಲ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವನನ್ನೇ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಾ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡಿ ಸಿಬಿಐ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು. ಆ ಚಾರ್ಜ್ ಶೀಟ್ ಅಲ್ಲೂ ಕೂಡ ಇವನ ಸಂಜಯ್ ರಾಯ್ ಹೆಸರನ್ನು ಹೊರತಾಗಿ ಬೇರೆ ಯಾರನ್ನು ಕೂಡ ಉಲ್ಲೇಖ ಮಾಡಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಸಂಜಯ್ ರಾಯ್ ಮಾಡಿರುವುದು ಅಪರಾಧ ಅಂತ ಘೋಷಣೆ ಮಾಡಿದೆ. ಈಗ ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ಇವತ್ತು ಪ್ರಕಟಿಸಿರುವಂತದ್ದು. ವೀಣಾ, ಎಸ್ ಮಂಜುನಾಥ್, ಸಂತ್ರಸ್ತೆಯ ಕುಟುಂಬಸ್ಥರ ಆಗ್ರಹ ಏನಾಗಿತ್ತು? ಈಗ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನೇನೋ ವಿಧಿಸಿದೆ. ಇದು ಸಂತ್ರಸ್ತೆಯ ಕುಟುಂಬಸ್ಥರಿಗೆ ತೃಪ್ತಿ ತಂದಿದ್ಯಾ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಈ ತನಕ ಸಂತ್ರಸ್ತೆಯ ಪೋಷಕರು ಹೇಳ್ತಾ ಇರುವಂತದ್ದು ಮತ್ತೆ ಅವರ ವಕೀಲರು ಹೇಳ್ತಾ ಇರುವಂತದ್ದು, ಈ ಒಂದು ಪ್ರಕರಣದಲ್ಲಿ ಮರಣ ದಂಡನೆ ಶಿಕ್ಷೆಯೇ ಆಗಬೇಕು ಅನ್ನುವಂತಹ ಆಗ್ರಹ ಅವರದಿದೆ. ಆದ್ರೆ ನ್ಯಾಯಾಲಯ ಎಲ್ಲವನ್ನ ಪರಿಗಣಿಸಿ ಈ ಒಂದು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನ ಈಗ ಪ್ರಕಟಿಸಿರುವಂತದ್ದು. ಅವರ ವಕೀಲರ ಮಾತು ಮತ್ತೆ ಅವರ ಸಿದ್ಧತೆಗಳನ್ನ ನೋಡಿದಾಗ ಇದನ್ನ ಪುನಃ ಹೈಕೋರ್ಟಿನಲ್ಲಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಡೀ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅದರ ಜೊತೆಗೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಇಡೀ ದೇಶದ ವೈದ್ಯರು ಆಕೆಯ ಪರವಾಗಿ ನಿಂತು ಪ್ರತಿಭಟನೆ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಿರಿಯ ವೈದ್ಯರು ತಿಂಗಳಾನುಗಟ್ಟಲೆ ಪ್ರತಿಭಟನೆ ಮಾಡಿ ಅಲ್ಲಿನ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿದ್ದಿದೆ. ಸುಪ್ರೀಂ ಕೋರ್ಟಿಗೆ ಬಂದು ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತಾಕೀತು ಮಾಡಿದರೂ ಕೂಡ ಒಂದಷ್ಟು ದಿನ ಪ್ರತಿಭಟನೆ ನಿಲ್ಲಲಿಲ್ಲ. ಅದಾದ ನಂತರ ಅಂತಿಮವಾಗಿ ಸಿಬಿಐಗೆ ಕೇಸ್ ಹೋಗಿ ಚಾರ್ಜ್ ಶೀಟ್ ಮಾಡುವಂತ ಸಂದರ್ಭದಲ್ಲಿ ವೈದ್ಯರು ಕೂಡ ಒಂದು ರೀತಿಯಲ್ಲಿ ಕಾಮ್ ಆದ್ರು. ನಂತರ ಚಾರ್ಜ್ ಶೀಟ್ ಅನ್ನ ಮಾಡಿದ್ದು ಸಿಬಿಐ ಇಡೀ ಪ್ರಕರಣದ ಒಂದು ತನಿಖೆ ನಡೆಸಿ, ಅದಾದ ಬಳಿಕ 57 ದಿನಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ಮಾಡಿ ಇವತ್ತು ತೀರ್ಪನ್ನ ಪ್ರಕಟಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.